ಅನ್ಫೋಲ್ಡ್ಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಹಿಂದೂ ಧರ್ಮದಲ್ಲಿ ಬಹುಶಃ ಎಲ್ಲರಿಗೂ ಅತ್ಯಂತ ಪ್ರಿಯನಾದ, ಆದರೆ ಅಷ್ಟೇ ಸಂಕೀರ್ಣನೂ ಆದ ಒಬ್ಬ ದೇವತೆ ಅಂದ್ರೆ ಶ್ರೀಕೃಷ್ಣನ ಕುರಿತು ಮಾತಾಡೋಣ. ಅವನ ಜೀವನದ ಒಂದು ವಿಶಿಷ್ಟ ಆಯಾಮದ ಬಗ್ಗೆ ಚರ್ಚೆ ಮಾಡೋಣ ಅಂತ, ಅವನ ಲೀಲೆಗಳು. ಹೌದು, ನಮಸ್ಕಾರ. ಈ ಲೀಲೆಗಳು ಅನ್ನೋದು, ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಬಾಲ್ಯ ಮತ್ತೆ ಯೌವನದಲ್ಲಿ ನಡೆದ ಕೆಲವು ಘಟನೆಗಳು ಇದೆಯಲ್ಲ, ಆ ಗೋಪಿಕಿಯರ ವಸ್ತ್ರ ಕದಿಯೋದು ಇರ್ಬೋದು, ಅಥವಾ ಗೋವರ್ಧನ ಪರ್ವತ ಎತ್ತಿದ್ದು, ಅಷ್ಟೇ ಯಾಕೆ 16,000ಕ್ಕೂ ಹೆಚ್ಚು ಪತ್ನಿಯರ ಕತೆ, ಇವುಗಳ ನಿಜವಾದ ಸ್ವರೂಪ ಏನು, ಅರ್ಥ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಅಭಿಪ್ರಾಯ ಭೇದಗಳು ಇವೆ ನೋಡಿ. ನಿಜ. ನಮ್ಮ ಈ ಚರ್ಚೆ ಮುಖ್ಯವಾಗಿ ಭಾಗವತ ಪುರಾಣ, ಮಹಾಭಾರತ, ಹರಿವಂಶ ಈ ತರದ ಮೂಲ ಗ್ರಂಥಗಳಲ್ಲಿ ಏನು ವಿವರಿಸಲಾಗಿದೆಯೋ ಆ ಘಟನೆಗಳು, ಮತ್ತೆ ಲೀಲಾ ಅಂತ ಒಂದು ಹಿಂದೂ ತತ್ವಶಾಸ್ತ್ರದ ಒಂದು ಆಳವಾದ ಪರಿಕಲ್ಪನೆ ಇದೆಯಲ್ಲ, ಅದರಿಂದ ಪ್ರೇರಿತವಾಗಿದೆ. ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಕೃಷ್ಣನ ಈ ಲೀಲೆಗಳು ಕೆಲವೊಮ್ಮೆ ವಿವಾದಾತ್ಮಕ ಅನ್ಸತ್ತೆ ನೋಡಿ. ಆ ತರದ ಲೀಲೆಗಳು ಕೂಡ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನ ಹೇಳೋಕೆ ಮಾಡಿದ ಉದ್ದೇಶಪೂರ್ವಕ ದೈವಿಕ ಆಟವೇ? ಅದೇ ಲೀಲಾನ? ಅಥವಾ ಅವು ಕಾಲಕ್ರಮೇಣ, ಅಂದ್ರೆ ಕಥೆ ಹೇಳ್ತಾ ಹೇಳ್ತಾ ಕವಿಗಳು, ಭಕ್ತರು ಇವರೆಲ್ಲ ಸೇರಿಸಿದ ಕಾವ್ಯಾತ್ಮಕ ಉತ್ಪ್ರೇಕ್ಷೆಗಳ, ಸಾಂಸ್ಕೃತಿಕ ವ್ಯಾಖ್ಯಾನಗಳ, ಅಥವಾ ಕೆಲವೊಮ್ಮೆ ನಾವದನ್ನು ತಪ್ಪು ತಿಳ್ಕೊಂಡಿದೀವ, ಇವುಗಳನ್ನು ಅಕ್ಷರಶಃ ಹಾಗೇನೇ ತಗೋಬೇಕಾ, ಅಥವಾ ಬರೀ ಸಾಂಕೇತಿಕವಾಗಿ ಅರ್ಥ ಮಾಡ್ಕೋಬೇಕಾ? ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಲೀಲೆಗಳ ಮೇಲೆಯೇ ನಾವು ಜಾಸ್ತಿ ಗಮನ ಕೊಡೋದ್ರಿಂದ ಕೃಷ್ಣನ ಬೇರೆ ಪ್ರಮುಖ ಬೋಧನೆಗಳು, ಅಂದ್ರೆ ಗೀತೆಯಂತಹ ಬೋಧನೆಗಳಿಂದ ನಾವು ದೂರ ಆಗ್ತಾ ಇದೀವಾ? ನನ್ನ ನಿಲುವು ಸ್ಪಷ್ಟವಾಗಿದೆ. ಕೃಷ್ಣನ ಲೀಲೆಗಳು ಕೇವಲ ಆಟಗಳಲ್ಲ, ಅಥವಾ ಬಾಹ್ಯ ಘಟನೆಗಳಲ್ಲ. ಅವು ಬಹಳ ಆಳವಾದ ಒಂದು ಉದ್ದೇಶ ಇಟ್ಕೊಂಡ ಮಾಡಿದ, ಸಾಂಕೇತಿಕವಾದ ಮತ್ತು ಆಧ್ಯಾತ್ಮಿಕ ಅರ್ಥಗಳಿಂದ ತುಂಬಿರುವ ದೈವಿಕ ಅಭಿವ್ಯಕ್ತಿಗಳು. ಅವುಗಳನ್ನು ನಾವು ಭಕ್ತಿ ಮತ್ತು ಶ್ರದ್ಧೆಯ ದೃಷ್ಟಿಯಿಂದ ನೋಡಬೇಕು, ಹಾಗೆ ಗ್ರಹಿಸಬೇಕು ಅನ್ನೋದು ನನ್ನ ವಾದ. ನಾನು ಇದನ್ನ ಸ್ವಲ್ಪ ಬೇರೆ ಆಯಾಮದಿಂದ ನೋಡ್ತೀನಿ. ಕೆಲವು ಲೀಲೆಗಳು ಹೌದು ಸಾಂಕೇತಿಕವಾಗಿರ್ಬೋದು, ಒಪ್ಪೋಣ. ಆದರೆ ಬೇರೆ ಕೆಲವು ಕಥೆಗಳು ನಂತರದಲ್ಲಿ ಸೇರಿಸಿದ್ದಾಗಿರ್ಬೋದು, ಅಥವಾ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿದ್ದಾಗಿರ್ಬೋದು ಅನ್ನೋ ಸಾಧ್ಯತೆಯೂ ಇದೆ. ಇವುಗಳ ಸಂಕೀರ್ಣವಾದ ವ್ಯಾಖ್ಯಾನಗಳ ಮೇಲೆ ಅತಿಯಾಗಿ ನಾವು ಗಮನ ಹರಿಸೋ ಬದಲು, ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿರುವ ಸ್ಪಷ್ಟವಾದ, ಎಲ್ಲರಿಗೂ ಅನ್ವಯವಾಗುವ ಸಾರ್ವತ್ರಿಕ ಬೋಧನೆಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಸರಿ ಅನ್ಸುತ್ತೆ ನನ್ಗೆ. ಅದೇ ನನ್ನ ವಾದ. ಸರಿ, ಹಾಗಾದ್ರೆ ನನ್ನ ನಿಲುವನ್ನ ಮೊದಲು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ನೋಡಿ. ಶ್ರೀಕೃಷ್ಣನ ಕಾರ್ಯಗಳನ್ನ ನಾವು ಸಾಮಾನ್ಯ ಮನುಷ್ಯರು ಮಾಡೋ ತುಂಟಾಟಗಳು, ಚೇಷ್ಟೆಗಳು ಅಂತ ಪರಿಗಣಿಸಿದ್ರೆ ಅದು ಒಂದು ದೊಡ್ಡ ತಪ್ಪಾಗುತ್ತೆ. ಯಾಕಂದ್ರೆ ಅವು ಲೀಲಾ ಅನ್ನೋ ಒಂದು ತಾತ್ವಿಕ ಪರಿಕಲ್ಪನೆಯ ಅಡಿಯಲ್ಲಿ ಬರುತ್ತೆ. ಲೀಲಾ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಬ್ರಹ್ಮಸೂತ್ರದಲ್ಲಿ 2.1.33 ಒಂದು ಮಾತು ಬರುತ್ತೆ. ಲೋಕವತ್ತು ಲೀಲಾ ಕೈವಲ್ಯಂ. ಅಂದ್ರೆ ಈ ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇದೆಯಲ್ಲ, ಇದೆಲ್ಲ ಪರಮಾತ್ಮನಿಗೆ ಒಂದು ಆಟ, ಒಂದು ಲೀಲೆ ಅಷ್ಟೇ. ಅವನಿಗಿದರಿಂದ ಏನೂ ಆಗ್ಬೇಕಿಲ್ಲ. ಅವನಿಗೆ ಯಾವ ಅಗತ್ಯನೂ ಇಲ್ಲ, ಉದ್ದೇಶನೂ ಇಲ್ಲ. ಅದು ಅವನ ಆನಂದಮಯವಾದ ಸಹಜವಾದ ಸ್ವಭಾವದ ಒಂದು ಅಭಿವ್ಯಕ್ತಿ. ಅದೇ ಥರ ಅವತಾರ ಪುರುಷನಾಗಿ ಬಂದ ಕೃಷ್ಣನ ಲೀಲೆಗಳೂ ಕೂಡ ಅವು ಲೌಕಿಕ ನಿಯಮಗಳು, ಕಾರಣ ಕಾರ್ಯ ಸಂಬಂಧಗಳು, ಮತ್ತೆ ನಾವು ನೀವು ಇಟ್ಕೊಂಡಿರೋ ಮಾನವೀಯ ನೈತಿಕತೆಯ ಕಟ್ಟುಪಾಡುಗಳನ್ನೆಲ್ಲ ಮೀರಿದ ಒಂದು ದೈವಿಕ ಸ್ವಾತಂತ್ರ್ಯದ ಪ್ರದರ್ಶನ. ಉದಾಹರಣೆಗೆ ತಗೊಳ್ಳಿ, ಆ ಗೋಪಿಯರ ವಸ್ತ್ರಾಪಹರಣದ ಘಟನೆ. ಇದನ್ನ ನಾವು ಹೊರಗಿನಿಂದ ನೋಡಿದ್ರೆ, ನಮ್ಮ ಲೌಕಿಕ ನೀತಿ ಪ್ರಕಾರ ಅಳತೆ ಮಾಡಿದ್ರೆ ಬಹುಶಃ ಸರಿಯಿಲ್ಲ ಅನ್ಸ್ಬೋದು ಇದೆ ಅಂತ. ವಸ್ತ್ರಗಳು ಅಂದ್ರೆ ಏನು? ಅದು ನಮ್ಮ ಅಹಂಕಾರ, ನಮ್ಮ ಲೌಕಿಕ ಗುರುತುಗಳು, ನಮ್ಮ ನಾಚಿಕೆ, ಸಂಕೋಚ, ಭಯ, ಈ ತರಹದ ಮಾನಸಿಕ ಆವರಣಗಳ ಪ್ರತೀಕ. ಕೃಷ್ಣನನ್ನೇ ಪತಿಯಾಗಿ ಪಡಿಬೇಕು ಅಂತ ತೀವ್ರವಾಗಿ ಕಾತ್ಯಾಯಿಣಿ ವ್ರತ ಮಾಡ್ತಿದ್ದ ಆ ಗೋಪಿಯರಿಗೆ ಕೃಷ್ಣ ಈ ಲೀಲೆ ಮೂಲಕ ಒಂದು ಸಂದೇಶ ಕೊಡ್ತಾನೆ. ಏನಂದ್ರೆ, ನನ್ನನ್ನು ನೀವು ಸಂಪೂರ್ಣವಾಗಿ ಸೇರಬೇಕು ಅಂದ್ರೆ ನಿಮ್ಮೆಲ್ಲ ಈ ಲೌಕಿಕ ಅಹಂಕಾರಗಳನ್ನ, ನಿಮ್ಮ ನಾನು ನನ್ನದು ಅನ್ನೋ ಭಾವನೆ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಬಿಟ್ಟು ನಿರ್ಮಲವಾದ ಆತ್ಮಸ್ವರೂಪದಲ್ಲಿ ನನಗೆ ಶರಣಾಗಬೇಕು ಅಂತ.
ಇದು ಒಂದು ಆತ್ಮ ಪರಮಾತ್ಮನ ಜೊತೆ ಒಂದಾಗಬೇಕಾದ್ರೆ ಬೇಕಾದ ಸಂಪೂರ್ಣ ಸಮರ್ಪಣಾ ಭಾವದ ಒಂದು ಸಿಂಬಲ್. ಇನ್ನೊಂದು ಉದಾಹರಣೆ ನೋಡಿ, 16,100 ಪತ್ನಿಯರ ಕಥೆ. ಭಾಗವತ ಪುರಾಣದ ದಶಮಸ್ಕಂದದಲ್ಲಿ ಇದರ ಬಗ್ಗೆ ವಿವರಣೆ ಬರುತ್ತೆ. ನರಕಾಸುರ ಅಂತ ಒಬ್ಬ ರಾಕ್ಷಸ, ಅವನು ಸಾವಿರಾರು ರಾಜಕುಮಾರಿಯರನ್ನ ಅಪಹರಿಸಿ ಸೆರೆಮನೆಯಲ್ಲಿಟ್ಟಿರ್ತಾನೆ. ಕೃಷ್ಣ ಅವರನ್ನ ಸಂಹಾರ ಮಾಡಿ ಆ ಹೆಣ್ಮಕ್ಳನ್ನೆಲ್ಲ ಬಿಡುಗಡೆ ಮಾಡ್ತಾನೆ. ಆದ್ರೆ ಅವರು ಸೆರೆಯಲ್ಲಿದ್ದ ಕಾರಣಕ್ಕೆ ಸಮಾಜ ಆಗಲಿ ಅವರ ಕುಟುಂಬದವರಾಗಲಿ ಅವರನ್ನ ವಾಪಸ್ ಸ್ವೀಕಾರ ಮಾಡೋಕೆ ರೆಡಿ ಇರಲ್ಲ. ಆಗ ಅವರಿಗೆ ಬೇರೆ ದಾರಿನೇ ಇರೋದಿಲ್ಲ. ಆಗ ಕೃಷ್ಣ ಅಪಾರವಾದ ಕರುಣೆಯಿಂದ ಅವರೆಲ್ಲರನ್ನೂ ಮದುವೆ ಮಾಡಿಕೊಂಡು ಅವರಿಗೆ ಸಮಾಜದಲ್ಲಿ ಗೌರವ, ಸ್ಥಾನಮಾನ, ರಕ್ಷಣೆ ಎಲ್ಲವನ್ನೂ ಕೊಡ್ತಾನೆ. ಇದು ಅವನ ರಕ್ಷಕ ಅನ್ನೋ ಗುಣ, ಶರಣಾದವರನ್ನ ಕಾಪಾಡೋ ಪ್ರೀತಿ ಮತ್ತೆ ಕರುಣಾಮಯಿ ಸ್ವಭಾವವನ್ನ ತೋರಿಸುತ್ತೆ. ಕೆಲವು ವ್ಯಾಖ್ಯಾನಗಳು ಏನ್ ಹೇಳುತ್ತೆ ಅಂದ್ರೆ, ಈ ಸ್ತ್ರೀಯರು ಹಿಂದಿನ ಜನ್ಮಗಳಲ್ಲಿ ಮಹಾನ್ ಋಷಿಗಳಾಗಿದ್ರು, ಅವರು ಕೃಷ್ಣನನ್ನೇ ಪತಿಯಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ರು, ಅವರ ಆ ಜನ್ಮದ ಆಸೆಯನ್ನ ಕೃಷ್ಣ ಈಡೇರಿಸಿದ ಅಂತ. ಆ ಸಂಖ್ಯೆ ಇದೆಯಲ್ಲ 16,100, ಅದು ಕೂಡ ಅಕ್ಷರಶಃ ಅಲ್ಲದಿರಬಹುದು. ಅದು ಅನಂತತೆಯನ್ನ ಸೂಚಿಸಬಹುದು ಅಥವಾ ಕೃಷ್ಣನ ಆಶ್ರಯ ಪಡೆದ ಅಸಂಖ್ಯಾತ ಆತ್ಮಗಳನ್ನ ಸೂಚಿಸೋ ಒಂದು ಸಾಂಕೇತಿಕ ಸಂಖ್ಯೆ ಆಗಿರಬಹುದು. ಈ ಲೀನೆಗಳನ್ನ ಕೇವಲ ನಮ್ಮ ತರ್ಕದಿಂದ, ಬರೀ ಬುದ್ಧಿಯಿಂದ ವಿಶ್ಲೇಷಣೆ ಮಾಡಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾಗವತ, ಹರಿವಂಶದಂತಹ ಗ್ರಂಥಗಳು ಇವುಗಳನ್ನ ಕೃಷ್ಣನ ದೈವಿಕ ಮಹಿಮೆಯ ಪ್ರದರ್ಶನ ಅಂತ, ಭಕ್ತರಿಗೆ ಆಧ್ಯಾತ್ಮಿಕ ಪಾಠ ಹೇಳೋ ದಾರಿಗಳು ಅಂತ ಹೇಳ್ತವೆ. ಇವುಗಳ ನಿಜವಾದ ಅರ್ಥ ನಮಗೆ ಸಿಗ್ಬೇಕು ಅಂದ್ರೆ ಭಕ್ತಿ, ಶ್ರದ್ಧೆ, ಹೃದಯದ ಶುದ್ಧತೆ ಮತ್ತೆ ಒಂದು ಶರಣಾಗತಿಯ ಮನೋಭಾವ ಬೇಕೇ ಬೇಕು. ನೀವು ಹೇಳಿದ ವಿವರಣೆಯಲ್ಲಿರೋ ತಾತ್ವಿಕವಾದ ಆಳ ಮತ್ತೆ ನಮ್ಮ ಸಂಪ್ರದಾಯದಲ್ಲಿ ಬಂದಿರೋ ವ್ಯಾಖ್ಯಾನಗಳು ಇವೆಲ್ಲವನ್ನೂ ನಾನು ಗೌರವಿಸ್ತೀನಿ. ಕೃಷ್ಣನ ದೈವಿಕತೆಯನ್ನ ನಾನೇನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಅವನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕಥೆ ಕೂಡ ಅಕ್ಷರಶಃ ಸತ್ಯ ಅಥವಾ ಅದು ಮೂಲ ಗ್ರಂಥದ ಒಂದು ಭಾಗವೇ ಅಂತ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ನೋಡಿ. ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ಸ್ವಲ್ಪ ಹೆಚ್ಚು ವಿಮರ್ಶಾತ್ಮಕವಾಗಿದೆ ಅಂತ ಹೇಳಬಹುದು. ಮೊದಲನೆಯದಾಗಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಕಾಲ ಕಳೆದಂತೆ ಕಥೆಗಳು ಬದಲಾಗೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ಉತ್ಪ್ರೇಕ್ಷೆಗೆ ಒಳಗಾಗೋ ಸಾಧ್ಯತೆನೂ ಇರುತ್ತೆ. ಮೂಲ ಕಥೆಗೆ ಭಕ್ತರ ಉತ್ಸಾಹ, ಕವಿಗಳ ಕಲ್ಪನೆ ಅಥವಾ ಒಂದು ನಿರ್ದಿಷ್ಟ ಸಂಪ್ರದಾಯದ ತತ್ವಶಾಸ್ತ್ರವನ್ನ ಅದಕ್ಕೆ ಸರಿಹೊಂದಿಸಬೇಕು ಅನ್ನೋ ಕಾರಣಕ್ಕೆ ಹೊಸ ಅಂಶಗಳು ಸೇರ್ಕೊಂಡಿರ್ಬೋದು. ಉದಾಹರಣೆಗೆ ನೀವೇ ಹೇಳಿದ್ರಿ, ವಸ್ತ್ರಾಪಹರಣದ ಘಟನೆ, ಅದರ ಸಾಂಕೇತಿಕ ಅರ್ಥ ಅಹಂಕಾರ ತ್ಯಾಗ ಇವತ್ತು ತುಂಬಾ ಪ್ರಚಲಿತವಾಗಿದೆ ನಿಜ. ಆದರೆ ಈ ವ್ಯಾಖ್ಯಾನ ಇದೆಯಲ್ಲ, ಇದು ಮೂಲ ಕಥೆ ರಚನೆಯಾಗಿ ಸಾವಿರಾರು ವರ್ಷ ಆದ್ಮೇಲೆ ಬಂದ ಭಕ್ತಿ ಚಳುವಳಿಗಳು, ಅದರಲ್ಲೂ ವಿಶೇಷವಾಗಿ ಗೌಡಿಯ ವೈಷ್ಣವ ಪಂಥದ ಕೊಡುಗೆಯಾಗಿರಬಹುದಾ? ಮೂಲ ಉದ್ದೇಶ ಬೇರೆನೇ ಇದ್ದಿರಬಹುದಾ? ಅಥವಾ ಆ ಕಾಲದ ಗ್ರಾಮೀಣ ಸಮಾಜದಲ್ಲಿ ನಡೆದ ಒಂದು ಸರಳವಾದ ತುಂಟಾಟವನ್ನ ನಂತರದ ದಿನಗಳಲ್ಲಿ ಇಷ್ಟೊಂದು ಗಂಭೀರವಾದ ತಾತ್ವಿಕ ಅರ್ಥಕ್ಕೆ ಎಳೆದು ತರಲಾಯ್ತಾ? ಈ ಪ್ರಶ್ನೆಗಳೆಲ್ಲ ಸಹಜವಾಗಿ ಬರುತ್ತೆ. ಎರಡನೇದಾಗಿ, ಕೆಲವು ಲೀಲೆಗಳು, ಅದರಲ್ಲೂ ಈ ವಸ್ತ್ರಾಪಹರಣದಂತಹ ಘಟನೆಗಳು ನಾವು ಇವತ್ತಿನ ನೈತಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ತುಂಬನೇ ಸಮಸ್ಯಾತ್ಮಕವಾಗಿ ಕಾಣಿಸುತ್ತೆ. ನೀವು ರೆಡ್ಡಿಟ್ನಂತಹ ವೇದಿಕೆಗಳನ್ನು ಉಲ್ಲೇಖಿಸಿದ್ರಿ. ಅಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ಸಮಾಜದಲ್ಲೂ ಈ ಕಥೆಗಳು ಕೆಲವರಿಗೆ ಗೊಂದಲ ಉಂಟು ಮಾಡಬಹುದು, ಅಸಮಾಧಾನ ತರಬಹುದು ಅಥವಾ ತಪ್ಪು ತಿಳುವಳಿಕೆಗೆ ಕಾರಣ ಆಗಬಹುದು. ವಿಶೇಷವಾಗಿ ಹೆಣ್ಮಕ್ಕಳ ಸುರಕ್ಷತೆ ಮತ್ತು ಗೌರವದ ಬಗ್ಗೆ ಇಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡೋ ಈ ಕಾಲದಲ್ಲಿ ಈ ತರಹದ ಕಥೆಗಳು ತಪ್ಪು ಸಂದೇಶವನ್ನು ಕೊಡೋ ಅಪಾಯ ಖಂಡಿತ ಇದೆ. ನೀವು ಎಷ್ಟೇ ಸಾಂಕೇತಿಕ ಅರ್ಥವನ್ನು ವಿವರಿಸಿದರೂ ಆ ಬಾಹ್ಯ ಕ್ರಿಯೆ ಚಿತ್ರಣ ಇದೆಯಲ್ಲ, ಅದು ಕೆಲವರ ಮನಸ್ಸಲ್ಲಿ ಹಂಗೆ ಉಳಿದುಬಿಡಬಹುದು. ಮೂರನೆಯದಾಗಿ, ಪಠ್ಯ ವಿಮರ್ಶೆ ಅಂತ ಹೇಳ್ತೀವಲ್ಲ, ಆ ದೃಷ್ಟಿಯಿಂದ ನೋಡಿದ್ರೂ ಕೆಲವು ಪ್ರಶ್ನೆಗಳು ಏಳುತ್ತೆ. ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಕೃಷ್ಣ ಅದ್ಭುತವಾಗಿ ಸೀರೆಗಳನ್ನು ಕೊಡ್ತಾ ಹೋದ ಅನ್ನೋ ಕಥೆ ಎಲ್ಲರಿಗೂ ಗೊತ್ತಿದೆ, ಬಹಳ ಜನಪ್ರಿಯ. ಆದರೆ ಮಹಾಭಾರತದ ಅತ್ಯಂತ ಹಳೆಯದೂ ಅಂತ ಪರಿಗಣಿಸೋ ವಿಮರ್ಶಾತ್ಮಕ ಆವೃತ್ತಿ, ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಇದೆಯಲ್ಲ, ಅಂದ್ರೆ ವಿದ್ವಾಂಸರು ಹಲವು ಶತಮಾನಗಳಲ್ಲಿ ಸೇರಿಕೊಂಡಿರಬಹುದಾದ ಪ್ರಕ್ಷೇಪಗಳನ್ನ, ಸೇರಿಸಿರೋ ಭಾಗಗಳನ್ನೆಲ್ಲ ತೆಗೆದು ಹಾಕಿ ಆದಷ್ಟು ಮೂಲಕ್ಕೆ ಹತ್ತಿರವಾದ ಪಠ್ಯವನ್ನ ಪುನರ್ರಚನೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರಲ್ಲ, ಅದನ್ನ ಪರಿಶೀಲಿಸಿದ್ರೆ ಈ ನಿರ್ದಿಷ್ಟ ಪವಾಡದ ಉಲ್ಲೇಖ ಕೆಲವು ಮುಖ್ಯವಾದ ಹಸ್ತಪ್ರತಿಗಳಲ್ಲಿ ಇಲ್ಲದೇ ಇರಬಹುದು ಅನ್ನೋ ಮಾತು ಕೇಳಬರುತ್ತೆ. ಇದು ಏನು ಸೂಚಿಸುತ್ತೆ ಅಂದ್ರೆ,
ಈ ಘಟನೆ ಬಹುಶಃ ಮೂಲ ಮಹಾಭಾರತದ ಭಾಗ ಆಗಿರಲಿಲ್ಲ, ಬದಲಿಗೆ ನಂತರದಲ್ಲಿ ಭಕ್ತಿಪೂರ್ವಕವಾಗಿ ಸೇರಿಸಿದ ಕಲ್ಪನೆ ಆಗಿರಬಹುದು ಅನ್ನೋದಕ್ಕೊಂದು ಬಲವಾದ ಸೂಚನೆ ಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಬೇರೆ ಲೀಲೆಗಳ ವಿಷಯದಲ್ಲೂ ಈ ಥರದ ಪಠ್ಯ ವಿಶ್ಲೇಷಣೆಗೆ ಅವಕಾಶ ಇದ್ದೇ ಇದೆ. ಕೊನೆಯದಾಗಿ, ಮತ್ತು ಇದು ನನ್ನ ಮುಖ್ಯವಾದ ಕಳಕಳಿ, ಈ ಲೀಲೆಗಳ ಸಂಕೀರ್ಣವಾದ, ಗೂಢವಾದ ಮತ್ತು ಕೆಲವೊಮ್ಮೆ ವಿವಾದಾತ್ಮಕವಾದ ಸಾಂಕೇತಿಕತೆಯ ಮೇಲೆ ನಾವು ಅತಿಯಾದ ಗಮನವನ್ನ ಕೇಂದ್ರೀಕರಿಸಿದ್ರೆ ಏನಾಗುತ್ತೆ ಅಂದ್ರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ, ನೇರವಾಗಿ ಮತ್ತು ಎಲ್ಲರಿಗೂ ಅನ್ವಯವಾಗುವ ಹಾಗೆ ಏನು ಬೋಧನೆಗಳನ್ನು ಕೊಟ್ಟಿದ್ದಾನೋ ಅದರ ಪ್ರಾಮುಖ್ಯತೆ ಕಡಿಮೆಯಾಗೋ ಅಪಾಯ ಇದೆ.